ಹೇಳಿದ್ದಾರೆ. ಎಲ್ಲರೂ ಆಲಿಸಿ. ಓಂ ಸದ್ಗುರು ಶ್ರೀ ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ಜಗದ್ಗುರು ಪಂಚಾಚಾರ್ಯ ಪ್ರಸೀದಂತು ಪೂರ್ವಾಚಾರ್ಯ ಧರ್ಮದರ್ಶನ ಭಾಗ 2. ಸ್ವಯಂ ಜ್ಯೋತಿ ವಿಶ್ವಗುರು ಆದಿ ರೇವಣಸಿದ್ಧ ಶಿವಾಚಾರ್ಯರು. ಇವರ ಕಾಲಮಾನ ಕ್ರಿಸ್ತಪೂರ್ವ 1500. ಈ ಒಂದು ಸಂಶೋಧನಾತ್ಮಕ ಗ್ರಂಥಕರ್ತರು ವೇದಮೂರ್ತಿ ಎಂ ಚಂದ್ರಶೇಖರ್ ಆರಾಧ್ಯ ಅವರು. ಆದಿ ರೇವಣಸಿದ್ಧರು ವೈದಿಕ ಪೌರಾಣಿಕ ಕರ್ಮ ನಿರಾಕರಣದ ಬಗ್ಗೆ, ಅದರಿಂದ ಏನೇನು ಅನಾನುಕೂಲತೆಗಳದವ, ಸಮಾಜಕ್ಕೆ ಆ ಒಂದು ಪದ್ಧತಿಯಿಂದ ಏನೇನು ಹಾನಿ ಅದ, ಅದನ್ನೆಲ್ಲ ಮನಗಂಡು ಅದನ್ನ ನಿರಾಕರಿಸುವಂತ ಒಂದು ಕ್ರಾಂತಿಯನ್ನ, ಅದು ಅಸ್ಪೃಶ್ಯೋದ್ಧಾರ ಆಗಿರ್ಬೋದು, ಕಾಯಕ ಕ್ರಾಂತಿ ಆಗಿರ್ಬೋದು, ಸ್ತ್ರೀ ಸ್ವಾತಂತ್ರ್ಯ ಕ್ರಾಂತಿ ಆಗಿರ್ಬೋದು, ಸಮಾಜ ಉದ್ಧಾರ ಕೆಲಸವನ್ನು ಮಾಡುವುದರಲ್ಲಿ ನಿನ್ನೆ ದಿವಸ ಈ ಒಂದು ಜಡಕರ್ಮಗಳ, ವೇದ ಮತ್ತು ಪುರಾಣಗಳ ಜಡಕರ್ಮದ ಮೇಲೆ ಕ್ರಾಂತಿ ಮಾಡಿ ಅದರ ಪೂರ್ವಕಾಂಡದ ಯಜ್ಞ ಯಾಗ ಪಶುಬಲಿ, ನರಬಲಿ, ಸುರಾಪಾನ ಇತ್ಯಾದಿ ಹಿಂಸಾವೃತ್ತಿಗಳನ್ನು ಖಂಡಿಸಿ ವೇದದ ಉತ್ತರ ಭಾಗದ ಉಪನಿಷತ್ತುಗಳನ್ನು ಮತ್ತು ಆಗಮಗಳನ್ನು ಎತ್ತಿ ಹಿಡಿದು ಅದರಲ್ಲಿ ಉಕ್ತವಾದ ಜ್ಞಾನದ ಭಾಗವನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ತಿಳಿಸಿ ಜ್ಞಾನ ಸಂಪನ್ನರಾಗಿ ಮಾಡಿ ಮೋಕ್ಷವನ್ನು ಪಡೆಯಬೇಕೆಂದು ಉಪದೇಶ ಮಾಡುತ್ತಾ ಅಸ್ಪೃಶ್ಯ ಉದ್ಧಾರವನ್ನು ಮಾಡಿದ್ದು ನಿನ್ನೆ ಚರ್ಚೆ ಮಾಡಿದೆವು. ರೇವಣಸಿದ್ಧರ ಮಾನವ ಕುಲಕೋಟಿ ಎಲ್ಲ ಒಂದೇ, ಜಾತಿ ಭೇದಗಳು ಮಾನವನ ಕಾಲ್ಪನಿಕ ಕೋಟೆ ಎಂದು, ವೀರಶೈವ ಧರ್ಮಕ್ಕೆ ಯಾವುದೇ ಜಾತಿ ಭೇದವಾಗಲಿ, ಲಿಂಗ ಭೇದವಾಗಲಿ, ಮೇಲು ಕೀಳು ಎಂಬ ಭೇದವಾಗಲಿ ಇಲ್ಲವೆಂದು ಸಾರಿದ್ದು, ತಮಗೆ ಶರಣಾದ ಮಾದಿಗ, ಚಾಂಡಾಲ, ಶೂದ್ರ ಮೊದಲಾದ ಎಲ್ಲ ಮಾನವರಿಗೂ ಭೇದ ಭಾವವಿಲ್ಲದೆ ಲಿಂಗ ದೀಕ್ಷೆಯನ್ನಿತ್ತು ಶಿವ ಸಿದ್ಧಾಂತವನ್ನು ಉಪದೇಶ ಮಾಡಿ ವೀರ ಮಾಹೇಶ್ವರರೆಂದೆನಿಸಿ ಉದ್ಧರಿಸಿದರು. ಇಲ್ಲಿ ಒಂದು ಶಬ್ದ ಏನು ಬಳಸ್ತಾರ ಅಂದ್ರೆ ತಮಗೆ ಶರಣಾದ. ಯಾರು ಈ ಮಾರ್ಗಕ್ಕೆ ಬಂದು ಶರಣಾಗತರಾಗಿ ಲಿಂಗಧಾರಿಗಳಾಗ್ತಾರ ಅವರಿಗೆ ಅವ್ರು ಯಾವ ಜಾತಿ ಮಂತ ಪಂಥ ಏನು ಕೇಳಲಾರದೆ ಸಮಾನವಾಗಿ ಅವರು ಉಪಚರಿಸ್ತಿದ್ರು ಅನ್ನಂತ ಮಾತು ಹೇಳಿದ್ರು. ಮುಂದೆ ಕಾಯಕ ಕ್ರಾಂತಿ, ಸ್ವಾವಲಂಬಿಗಳಾಗಿರಬೇಕು, ಪರಾವಲಂಬಿಗಳಾಗಿರಬಾರದು ಅನ್ನಂತ ವಿಷಯಕ್ಕ ಅವರು ಕಾಯಕ ಕ್ರಾಂತಿಯನ್ನು ಆ ಒಂದು ಕ್ರಿಸ್ತಪೂರ್ವ 1500 ವರ್ಷಗಳ ಹಿಂದೆಯೇ ಅವರ ಅದನ್ನ ಮಾಡಿ ತೋರಿಸಿದ್ದು. ಇಂಥ ಒಂದು ಕ್ರಾಂತಿಗಳು, ಹಿಂದಿನ ಹಿರಿಯರು ಮಾಡಿದ ಕ್ರಾಂತಿಗಳನ್ನ ಮೆಚ್ಚಿಕೊಂಡೇ ಬಸವಣ್ಣನವರು ಏನ್ ಮಾಡಿದ್ರು, ಆ ವೈದಿಕ ಧರ್ಮವನ್ನ ತ್ಯಾಗ ಮಾಡಿ ವೀರಶೈವ ಧರ್ಮವನ್ನ ಸ್ವೀಕಾರ ಮಾಡಿದರು. ಮುಂದೆ ಸ್ತ್ರೀ ಸ್ವಾತಂತ್ರ್ಯ ಕ್ರಾಂತಿ, ಮಹಿಳೆಯರಿಗಾಗಿ ಜಗದ್ಗುರು ರೇವಣಸಿದ್ಧರು ಮಾನವರಲ್ಲಿ ಮೂಡಿದ್ದ
ಸ್ತ್ರೀ ಪುರುಷ ಭೇದವನ್ನು ಖಂಡಿಸಿ ಸ್ತ್ರೀಯು ಪುರುಷನಂತೆ ಎಲ್ಲಾ ಧರ್ಮ ಕಾರ್ಯಗಳಲ್ಲಿಯೂ ಸ್ವತಂತ್ರಳೆಂದು ಘೋಷಿಸಿದರು. ಆಗಿನ ಕಾಲದಲ್ಲಿ, ವೇದಗಳ ಕಾಲದಲ್ಲಿ ಸ್ತ್ರೀ ಪುರುಷ ಭೇದ ಇರಲಿಲ್ಲ. ಮಧ್ಯದಲ್ಲಿ ಬಂತು ನೋಡ್ರಿ, ಈ ಮನುಸ್ಮೃತಿ ಕಾಲದಾಗ ಸ್ತ್ರೀ ಪುರುಷ ಭೇದ ಚಾಲು ಆಯ್ತು ಮಧ್ಯದ ಯುಗದಲ್ಲಿ. ಮತ್ತೆ ಇವರು ಏನಾದರೂ ಸಮಾಜೋದ್ಧಾರಕರು ಅಂತೇಳಿ ಮತ್ತ ಹೊಸ ಹೊಸ ಮಂದಿ ಬಂದ್ರಲ್ಲ, ಅವಾಗ ಮತ್ತ ಅದನ್ನ ಹತ್ತಿ ಬಡದ್ರು. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂಬಂತೆ ನಾರಿಯು ಎಲ್ಲೆಲ್ಲೂ ಪೂಜ್ಯಳು, ಅವಳಿಗೆ ಎಲ್ಲಿ ಪೂಜ್ಯತೆ ಇರುವುದೋ ಅಲ್ಲಿ ಎಲ್ಲ ದೇವತೆಗಳು ಇರುತ್ತಾರೆ. ಮತ್ತು ಸ್ತ್ರೀಯು ಆತ್ಮರಕ್ಷಣೆಗೆ, ಕುಟುಂಬ ರಕ್ಷಣೆಗೆ, ಧರ್ಮ ರಕ್ಷಣೆಗೆ, ವಂಶವೃದ್ಧಿಗೆ, ಮೋಕ್ಷ ಪ್ರಾಪ್ತಿಗೆ ಪ್ರೇರಕ ಶಕ್ತಿಯಾಗಿರುವಳು. ನೋಡ್ರಿ, ಹೆಣ್ಮಕ್ಕಳು ಎದಕ್ಕೆ ಉಪಯೋಗ ಆಗ್ಯಾರ ಅಂತೇಳಿ ಬರ್ದಾರಿಲ್ಲ. ಆತ್ಮರಕ್ಷಣೆಗೆ, ಕುಟುಂಬ ರಕ್ಷಣೆಗೆ, ಧರ್ಮ ರಕ್ಷಣೆಗೆ, ವಂಶವೃದ್ಧಿಗೆ, ಮೋಕ್ಷ ಪ್ರಾಪ್ತಿಗೆ ಪ್ರೇರಕ ಶಕ್ತಿ ಆಗಿದ್ದಾಳೆ. ಏನು ಶಬ್ದಗಳು ನೋಡ್ರಿ. ಸ್ತ್ರೀಯ ಆದರ್ಶ ಜೀವನ, ಶಾಂತಿ ಪ್ರಿಯತೆ, ಸಾಹಿತ್ಯ ಜೀವನ, ಆಧ್ಯಾತ್ಮ ಪ್ರಗತಿ, ಉದಾರಶೀಲತೆ, ತ್ಯಾಗ ಬುದ್ಧಿ, ಕ್ಷಮಾಗುಣ, ಭವ್ಯ ಮಾನವೀಯತೆಗಳು ಸಮಾಜ ಹಾಗೂ ದೇಶದ ಕೀರ್ತಿಗೆ ಪೌಷ್ಟಿಕ ಶಕ್ತಿಗಳು. ಸ್ತ್ರೀ ಅಂದ್ರ ಅವಳಿಂದ ಈ ಸಮಾಜ ಮತ್ತು ರಾಷ್ಟ್ರ ಕಟ್ಟೋದಕ್ಕ ಯಾವ ರೀತಿ ಹೆಣ್ಣುಮಕ್ಕಳು ಕೆಲಸ ಮಾಡ್ತಾರ ಅನ್ನೋದು ಅವ್ರ ಮಹತ್ವ ಹೇಳಕತ್ತಾರ. ಪುರುಷರಂತೆ ಸ್ತ್ರೀಯರು ದೀಕ್ಷಾ ಸಂಸ್ಕಾರ, ಸನ್ಯಾಸತ್ವ, ಬ್ರಹ್ಮಚರ್ಯ, ಯೋಗಾಭ್ಯಾಸ, ಉಪಾಧ್ಯಾಯತ್ವ, ಉಪಾಧ್ಯಾಯ ಅಂದ್ರೆ ಪಾಠನೂ ಹೇಳ್ಬೋದು, ವೇದಾಭ್ಯಾಸ, ಗುರುತ್ವ ಮೊದಲಾದ ಎಲ್ಲಾ ಸಾಧನೆಗಳಿಗೂ ಸಂಪೂರ್ಣ ಸ್ವತಂತ್ರರು. ಗೃಹಕ್ಕೆ ನಾರಿಯೇ ಭೂಷಣ, ಸ್ವರ್ಗ ಸದೃಶ್ಯಳು, ಸದಾಚಾರ ಸಂಪನ್ನಳಾದ ನಾರಿಯೇ ಗೃಹ ದೇವತೆ. ಸುಖ, ಶಾಂತಿ, ಸಂಪದಗಳನ್ನ ಕೊಡುವ ಅಮೃತ ಲತೆ. ಗೃಹ ದೇಶಗಳ ಕೀರ್ತಿ, ಮನೆಗೂ ಕೀರ್ತಿ, ದೇಶಕ್ಕೂ ಕೀರ್ತಿ ಅವರಿಂದ. ಮತ್ತೆ ಸಂಸ್ಕೃತಿ ಗೌರವಗಳಿಗೆ ಪ್ರೇರಕ ಶಕ್ತಿ ಎಂದು ಸಾರಿದರು. ಅವರ ದಿಟ್ಟ ಹೆಜ್ಜೆಯನ್ನಿಟ್ಟು ಸ್ತ್ರೀಯರಿಗೆ 3000 ವರ್ಷಗಳ ಹಿಂದೆಯೇ ಧಾರ್ಮಿಕ ಸ್ವಾತಂತ್ರ್ಯವನ್ನಿತ್ತರು. 3000 ವರ್ಷ ಅಂದ್ರೆ ಹೆಂಗೆ ಲೆಕ್ಕ ಹಿಡಿದ್ರಿ ಇವರು? ಈಗ ಎಷ್ಟದರಿ? 2500 ಅದ ಇಲ್ಲ? ಈಗ ಎಷ್ಟನೇ ಇಸ್ವಿ? ಈಗ 2025 ಪ್ಲಸ್ 1500 ಸೇರಿಸ್ಬೇಕು. ಕ್ರಿಸ್ತ ಶಕ 2025. 2000 ಏನ್ ಮಾಡ್ಬೇಕು? ಅದು 1500 ಕಲಿಸ್ಬೇಕು ಆ ಕಡೆ. ಕ್ರಿಸ್ತ ಪೂರ್ವದನ್ನು ಕಲಿಸ್ಬೇಕು. ಕಲಿಸಿದ್ರೆ 2000 ಪ್ಲಸ್ 1500 ಅಂದ್ರೆ 3500 ಪ್ಲಸ್ 25. ಅಷ್ಟು ವರ್ಷದ ಹಿಂದೆ ಇವ್ರೇನ್ ಮಾಡಿದ್ರು? ಈ ಎಲ್ಲ ಬಸವಾದಿ ಶರಣರು ಏನು ಸಾಧನೆಗಳು ಮಾಡಿದರು ಸಮಾಜೋದ್ಧಾರಕ್ಕಾಗಿ, ಆ ಎಲ್ಲ ಪ್ರಯೋಗಗಳನ್ನು ಅವರು ಅವಾಗೇ ಮಾಡಿದರು ಅನ್ನೋಂಥ ಮಾತು ಇಲ್ಲಿ ಹೇಳ್ತಾ ಇದ್ದಾರೆ. ಸುಮಾರು 3000 ವರ್ಷಗಳ ಹಿಂದೆಯೇ. ಅಂದ್ರೆ ಇದು ಬುಕ್ ಹಳಿದದ 3025 ವರ್ಷ. ಇದು 25 ವರ್ಷ ಹಿಂದೆ ಬರೆದದ್ದು ಬುಕ್. ಇದು 2000 ಇಸ್ವಿಯಾಗಿ ಇದು ತಯಾರಾದಂಗೆ ಕಾಣಿಸ್ತದ. ಇದು 2000 ಆ ಕಡೆ 1500, 3500, 3525.
ವರ್ಷ. ದೀಕ್ಷಾ ಸಂಸ್ಕಾರವನ್ನಿತ್ತರು. ಲಿಂಗ ಪೂಜೆ, ಗುರು ಪೂಜೆಗೆ ಅವಕಾಶವಿತ್ತು. ಅವರಿಗೆ ಗಣ್ಯ ಸ್ಥಾನವನ್ನಿತ್ತರು. ಕೌಮಾರಿ, ಸುಶೀಲೆ, ಶಾಂಭವಿ, ಮಹಾದೇವಿ, ಕಲಾವತಿ, ದಮಯಂತಿ, ಮಹೇಶ್ವರಿ, ಬ್ರಾಹ್ಮಿ ಮೊದಲಾದ ಸ್ತ್ರೀ ವರ್ಗಕ್ಕೆಲ್ಲ ಶಿವದೀಕ್ಷೆ ಇತ್ತು. ಶಿವ ಸಿದ್ಧಾಂತದ ಉಪದೇಶ ಮಾಡಿ ಅವರಲ್ಲಿ ನಿಜ ಭಕ್ತಿಯನ್ನು ನೆಲೆಗೊಳಿಸಿ ಅವರನ್ನ ಶಿವಾಚಾರಿಣಿಯರೆಂದು, ರುದ್ರಕನ್ಯೆಯರೆಂದು ಹೆಸರಿಸಿ ಅವರಿಗೆ ನೀವು ಆ ಪ್ರಾಂತ್ಯದಲ್ಲೆಲ್ಲ ಸಂಚರಿಸಿ ಯಥಾಶಕ್ತಿ ಶಿವ ಸಿದ್ಧಾಂತವನ್ನು ಬೋಧಿಸಿ ಅವರಲ್ಲಿ ಭಕ್ತಿಯನ್ನು ಸ್ಥಿರಗೊಳಿಸಿರಿ ಎಂದು ಆಜ್ಞೆ ಮಾಡಿದರು. ಬರೇ ಜ್ಞಾನ ಕೊಟ್ಟು ಅಷ್ಟೇ ಬಿಡ್ಲಿಲ್ಲ ಅವರಿಗೆ. ಅವ್ರಿಗೇನ್ ಮಾಡಿದ್ರು? ರುದ್ರಕನ್ಯೆಯರು, ಶಿವಾಚಾರಿಣಿಯರು ಅಂತೇಳಿ ಅವ್ರದ್ದೊಂದು ಸಂಘಗಳು ಕಟ್ಟಿ ಅವರಿಗೆ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಹಚ್ಚಿದ್ರು. ಅವರೊಳಗೆ ಭಕ್ತಿಯನ್ನು ಸ್ಥಿರಗೊಳಿಸಿದರು, ಮತ್ತೆ ಯಥಾಶಕ್ತಿ ಶಿವ ಸಿದ್ಧಾಂತ ಪ್ರಚಾರ ಮಾಡ್ರಿ ಅಂತ ಹಚ್ಚಿದರು. ಅವರು ಅದರಂತೆ ಶಟಸ್ಥಲ ಸಿದ್ಧಾಂತವನ್ನು ವ್ಯಾಪಕವಾಗಿ ಪ್ರಚಾರ ಮಾಡಿ ಕೀರ್ತಿ ಪಡೆದರು. ಯಾರು ದುಡಿತಾರ ಅವರು ಪಡಿತಾರ. ಪ್ರಚಾರ ಮಾಡಿ 4 ಮಂದಿಯಾಗ ಹೋದ್ರ ಅಂದ್ರೆ 4 ಮಂದಿಯಾಗ ಹೆಸರು ಗಳಿಸ್ತಾರ. ಇಲ್ಲ ಈಟೆ ಕುಂದಿರ್ತೀವಿ ಅಂದ್ರೆ ಅಲ್ಲಿ ಕೂತಿರ್ತಾರ ಅಷ್ಟೇ. ಅವರು ಗುರುಗಳು ಹೇಳ್ದಂಗ ಕೇಳಿ ಮುಂದೆ ಹೋಗಿ ಹೆಣ್ಣುಮಕ್ಕಳು ಸಹಿತ ಧರ್ಮ ಪ್ರಚಾರ ಮಾಡಿ ಒಳ್ಳೆ ಕೀರ್ತಿ ಪಡೆದರು ಅಂತ ಹೇಳಿದರು. ಭೂರುದ್ರ ಭಕ್ತ ಸಂಘಗಳ ಸ್ಥಾಪನೆ ಮಾಡ್ಯಾರ. ಇವ್ರು ಹೆಂಗ ಭೂಸುರರು ಅಂತ ಬ್ರಾಹ್ಮಣರು ಮಾಡ್ತಾರ, ಹಾಗಿದು ಭೂರುದ್ರ ಸಂಘ, ಭಕ್ತರ ಸಂಘ. ಭಾರತದಲ್ಲಿ ಅನಾದಿ ಕಾಲದಿಂದಲೂ ಅವ್ಯಾಹತವಾಗಿಯೂ ಅನೂಚಾನವಾಗಿಯೂ ಅವಿರೋಧವಾಗಿಯೂ ಆಚರಣೆಯಲ್ಲಿದ್ದ ಆಧ್ಯಾತ್ಮಿಕ, ಸಾಂಸ್ಕೃತಿಕ, ವೈಚಾರಿಕ ಪರಂಪರೆಗಳು ಸಾಗಿ ಬಂದಿವೆ. ಆರ್ಯರು ಸುಮಾರು 5000 ವರ್ಷಗಳ ಹಿಂದೆ ಮಧ್ಯ ಏಷ್ಯಾದಿಂದ ವಸತಿ ಜೀವನೋಪಾಯ ಹುಡುಕಿಕೊಂಡು ಸಿಂಧೂ ತಪ್ಪಲಿಗೆ ಬರುವ ಮುನ್ನವೇ ಸಹಸ್ರಾರು ವರ್ಷಗಳ ಹಿಂದೆಯೇ ದ್ರಾವಿಡರು ಸುಸಂಸ್ಕೃತರೆಂದು, ವಿದ್ಯಾ ಕೋವಿದರೆಂದು ಖ್ಯಾತಿಗೊಂಡಿದ್ದರು. ಅವರು ಬಹುತೇಕ ಮಾನವ ಕುಲವನ್ನು ಮನ್ನಿಸಿ ಶಿವ ರುದ್ರರ ಆರಾಧಕರಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಗತಿ ಹೊಂದಿದ್ದರು. ನೋಡ್ರಿ, 5000 ವರ್ಷಗಳ ಹಿಂದ ಮಧ್ಯ ಏಷ್ಯಾದಿಂದ ಇವರೇನು ಚಾತುರ್ವರ್ಣ ಪದ್ಧತಿ ಮಾಡಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ಏನು ಆರ್ಯನ್ನರು ಅಂತ ಏನದರಲ್ಲ 5000 ವರ್ಷಗಳ ಹಿಂದ ಇವರು ಬಂದವ್ರು. ಇವರು ಪೂರ್ತಿ ಒರಿಜಿನಲ್ ಇಂಡಿಯನ್ಸ್ ಅಲ್ಲ ಅಂತ ಹೇಳ್ತಾರೆ ಅವರು. ಇವ್ರಿಗಿಂತ ಮೊದಲೇ ಯಾರಿದ್ರು? ಶಿವ. ಯಾ ಶಿವ? ಪಾರ್ವತಿ ಗಂಡ ಶಿವ. ಆ ಶಿವ ಅವ್ರದ್ದು ಏನು ಸಿಸ್ಟಮ್ ಅಪ್ಪ ಅಂತಂದ್ರೆ ಅವರಿಗೆ ದ್ರಾವಿಡರು ಅಂತಿದ್ರು. ಇವ್ರಿಗೆ ಆರ್ಯನವರು ಅಂದ್ರೆ ಅವರಿಗೆ ದ್ರಾವಿಡರು. ಇವ್ರಿಗಿಂತ ಮೊದಲೇ ಅಂದ್ರ ಇವರು 5000 ವರ್ಷಕ್ಕೆ ಬಂದರಲ್ಲ, ಇವ್ರಿಗಿಂತ ಸಹಸ್ರಾರು ವರ್ಷಗಳ ಹಿಂದಿನಿಂದ ಈ ದ್ರಾವಿಡರಿದ್ರು. ಅವರು ಒಂದೇ ಇದ್ರು. ಅವರು ಆಕ್ಚುಲ್ ಅಲ್ಲಿ ಭೇದ ಭಾವ ಇಲ್ಲ. ಶಿವತತ್ವದೊಳಗ ಒಂದೇ ಅಖಂಡ ಭಾವ, ಯಾರು ಮೇಲಿಲ್ಲ, ಯಾರು ಕೀಳಿಲ್ಲ, ಸಮಾನತೆ ಇರ್ತವ. ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಅವು ಯಾವ ಭಾವನೆಗಳು ಅಂತ ಇದ್ದಿದ್ದಿಲ್ಲ. ಅದು ಅಖಂಡವಾದಂತ ದ್ರಾವಿಡವನ್ನ ಏನ್ ಮಾಡಿದ್ರು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಅದ್ರಾಗ 4 ಡಿವೈಡ್ ಮಾಡಿದ್ರು. ಅದ್ರಾಗ ಅರ್ಧ ಮಂದಿ ಏನಾದ್ರು ಅಟ್ರಾಕ್ಟ್ ಆಗಿ ಇದ್ರಾಗ ಬಂದ್ರು. ಆರ್ಯನದ್ರಾಗ ದ್ರಾವಿಡರು ಬಂದು ಅವ್ರ ಒತ್ತಡಕ್ಕೋ ಆಕರ್ಷಣೆಗೋ ಬಂದ್ರು.
ಒಂದಿಷ್ಟು ಮಂದಿ ದ್ರಾವಿಡರು ಹಂಗೆ ಉಳಿದ್ಬಿಟ್ರು. ರೇ ಬೇಡ ಬೇಡ ನಾವು ಹಂಗೆ ಇರ್ತೀವಿ ಅಂತ ಹೇಳಿ. ಹಂಗೆ ಇರ್ತೀವಿ ಅನ್ನೋರು ಇವ್ರೇನ್ ಮಾಡ್ಬಿಟ್ರು, ರಾಕ್ಷಸರು ಅಂತೇಳಿ ಬಣ್ಣಿಸ್ಬಿಟ್ರು. ಯಾರು ದ್ರಾವಿಡರಾಗಿ ನಾವು ಹಿಂಗೆ ಉಳಿತೀವಿ ಅಂದ್ರು ಅವ್ರಿಗೆ ಇವ್ರೇನ್ ಮಾಡಿದ್ರು, ಆರ್ಯನ್ನರು ರಾಕ್ಷಸರು. ಅವನು ರಾವಣನಾಗಿರ್ಬೋದು, ಅವರು ಎಲ್ಲ ಶಿವಭಕ್ತರವ್ರು. ಮತ್ತೆ ಇವ್ರ್ಯಾರು ಹಿರಣ್ಯ ಕಶ್ಯಪು, ಹಿರಣ್ಯಾಕ್ಷ, ಏನು ರಾಕ್ಷಸ ಕುಲ ಏನದಲ್ಲ, ಆ ಎಲ್ಲ ಕುಲ ಏನದ ಅದೆಲ್ಲ ಶಿವಭಕ್ತ ಕುಲ ಅದ. ಅದನ್ನ ಇವರು ರಾಕ್ಷಸ ಮಾಡಿಬಿಟ್ರು ದ್ರಾವಿಡರಿಗೆ. ಅವರಿಗೆ ಇವರಿಗೆ ಹೋರಾಟ ಎಷ್ಟೋ ವರ್ಷಲಿಂತ ಅವ್ರದ್ದು ನಡೆಸ್ಬೇಕಂತ ಅವರು, ಇವ್ರದ್ದು ನಡೆಸ್ಬೇಕಂತ ಇವರು. ಇದು ಹಿಂಗೆ ನಡೆದದ್ದು. ಇವಾಗ ಸಹಿತ ಒಂದು ಲೆವೆಲಿನ ತನಕ ಎಲ್ಲರೂ ಹಿಂದೂ ಹಿಂದೂ ಅಂತೇಳಿ ಸೇರ್ಕೋತಾರೆ. ಇಲ್ಲಿ ಸೇರ್ಕೊಂಡು ಒಂದು ಟೋಟಲ್ ತಾವೇ ಯಾವಾಗ ಆಗ್ತಾರಲ್ಲ ಅಲ್ಲಿ ಮತ್ತೊಂದು ಕಲರ್ ಚೇಂಜ್ ಮಾಡಿಬಿಡ್ತಾರೆ. ಅದ್ರಾಗ ಒಂದು ಬೇರೆ ಚಾಲು ಆಯ್ತು. ಎಲ್ಲ ಒಂದೊಂದು ಸಮಯ ಸಂದರ್ಭಕ್ಕೆ ತಕ್ಕಂತೆ ಹೊಸ ಹೊಸ ಸಮಸ್ಯೆಗಳು ಹುಟ್ಟಾಗ್ತಾವ. ಈಗಿದ್ದ ಸಮಸ್ಯೆಕ್ಕಿಂತ ದೊಡ್ಡ ಸಮಸ್ಯೆಗಳು ಮುಂದೆ ಎದುರಾಗ್ತಾವ. ಅಂಥದ್ದು ಕಾಲನೂ ಒಂದು ಬರ್ತದೆ. ಅದಕ್ಕೆ ಇವರು ರುದ್ರನ ಆರಾಧಕರಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಪ್ರಗತಿ ಹೊಂದಿದ್ದರು. ಹಿಂಸಾ ಪ್ರಧಾನವಾದ ವೇದದ ಪೂರ್ವಾರ್ಧವನ್ನು ನಿರಾಕರಿಸಿ ಜ್ಞಾನ ಪ್ರಧಾನವಾದ ಉಪನಿಷತ್ ಭಾಗವನ್ನು ಮನ್ನಿಸಿ ಆಚರಿಸುತ್ತಿದ್ದರು. ಇವರು ಏಕೇಶ್ವರವಾದಿಗಳಾಗಿದ್ದರು. ಇವರೆಲ್ಲ ಶಿವಭಕ್ತರು. ಇವರಿಗೇನಂತಾರ, ಮೂಲ ದ್ರಾವಿಡರು. ಇವರೆಲ್ಲರೂ ಏಕೇಶ್ವರ, ಒಬ್ಬನೇ ದೇವರು. ಅಲ್ಲೇನ್ ಭೇದ ಭಾವ ಇದ್ದಿದ್ದಿಲ್ಲ. ಉಪನಿಷತ್ತಿನಂಗೆ ನಡೀತಿದ್ರು ಅವರು. ಮಹಾಲಿಂಗವೇ ಅರ್ಥಾತ್ ಮಹಾದೇವನೇ ಏನಾಗಿದ್ದ, ಇವರಿಗೆ ದೇವರಾಗಿದ್ದ. ದೇವಾದಿ ದೇವನೆಂದು ನಂಬಿದ್ದರು. ಆ ಶಿವನಿಗೆ ದೇವಾದಿ ದೇವ. ಅದೇ ನೋಡ್ರಿ 12 ಜ್ಯೋತಿರ್ಲಿಂಗ ಅಲ್ಲೆಲ್ಲ ಹೋಗಿದ್ರಿ ಅಂತಂದ್ರೆ, ಮತ್ತೆ ಅವರೆಲ್ಲ ನಾಗ ಸಾಧುಗಳು, ಅವರು ಇವರು ಎಲ್ಲರೂ ಏನದಾರ ಅಂದ್ರೆ ಆ ಶಿವನ ಭಕ್ತರು. ಅವರೆಲ್ಲ ಅವನೇ ದೇವಾದಿ ದೇವ ಅಂತ ನಂಬಿರ್ತಾರೆ. ಇವರಲ್ಲಿ ಕುಲಗೋತ್ರಗಳ ಭೇದವಿರಲಿಲ್ಲ. ಕೇವಲ ಮಾನವ ಕುಲವನ್ನ ಮಾನ್ಯ ಮಾಡಿ ವಿಶ್ವ ಕುಟುಂಬಗಳಾಗಿದ್ದರು. ಆರ್ಯರು ಜೀವನ ಸೌಕರ್ಯಗಳನ್ನು ಹುಡುಕುತ್ತಾ ಮಧ್ಯ ಏಷ್ಯಾದಿಂದ ನಾನಾ ಭಾಗಗಳನ್ನು ಸುತ್ತಿ ಭಾರತಕ್ಕೆ ಬಂದು ನೆಲೆಸಿದ್ದರು. ಅವರು ನಿರ್ದಿಷ್ಟವಾದ ಯಾವ ತತ್ವಗಳನ್ನು ಪರಿಪಾಲಿಸುತ್ತಿರಲಿಲ್ಲ. ಅವರು ಸ್ವಾರ್ಥಪರರು, ಸಮಯ ಸಾಧಕರು ಆಗಿದ್ದರು. ಯಾರ ಬಗ್ಗೆ ಹೇಳಕತ್ತಾರಿದು? ಯಾರವರು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ ಚಾತುರ್ವರ್ಣ ಮತ್ತು ಆಶ್ರಮ, ವರ್ಣಾಶ್ರಮ ಪದ್ಧತಿ ಇತ್ತಲ್ಲ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಇದೇನ್ ಪದ್ಧತಿ ಹೇಳಕ್ ಬಂದರು. ಅವ್ರು ಇನ್ನೊಬ್ಬರಿಗೆ ಹೇಳ್ತಿದ್ರು. ಅವ್ರು ಯಾವುದು ಸರಿಯಾಗಿ ಪಾಲನೆ ಮಾಡ್ತಿರ್ಲಿಲ್ಲ. ಅವರು ಸ್ವಾರ್ಥಪರರು, ಸಮಯ ಸಾಧಕರು ಆಗಿದ್ದರು. ಅವರು ಯಜ್ಞ ಯಾಗಾದಿಗಳನ್ನು ಆಚರಿಸುತ್ತಾ ಬಲಿ, ನರಬಲಿ, ಸುರಾಪಾನಾದಿಗಳಲ್ಲಿ ನಿರತರಾಗಿದ್ದರು. ಅವರು ಇತರರ ಮೇಲೆ ತಮ್ಮ ಸ್ವಾಮ್ಯವನ್ನ ಸ್ಥಾಪಿಸುವ ದುರುದ್ದೇಶದಿಂದ ಚತುರ್ವರ್ಣಾಶ್ರಮಗಳನ್ನು ಸೃಷ್ಟಿಸಿ ಉಚ್ಚ ನೀಚ ಭಾವನೆಯನ್ನ ಮೂಡಿಸಿ ಅದು ವೇದ ಸಮ್ಮತವೆಂದು ಸುಳ್ಳು ಹೇಳಿ ಸಮಾಜಕ್ಕೆ ದ್ರೋಹ ಮಾಡಿದರು. ನೋಡ್ರಿ ಹೆಂಗದ. ನೀವೇನು ಹಿಂದೂ ಹಿಂದೂ ಅಂತ ಅಭಿಮಾನ ಪಡ್ತಿರಲ್ಲ, ಅದ್ರ ಬಂಡವಾಳ ಬಿಚ್ಚಿಡ್ಲಕತ್ತಾರ ಈಗ ರೇವಣಸಿದ್ದರು.
ಹೀಗಾಗಿ ಆರ್ಯರ ಮತ್ತು ದ್ರಾವಿಡರ ಮಧ್ಯೆ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಇತ್ಯಾದಿ ವಿಷಯಗಳಲ್ಲಿ ಹೆಚ್ಚು ಅಸಮಾನತೆ ಇದ್ದಿತ್ತು. ಬಡತನ, ಸಿರಿತನ, ಪಂಡಿತ, ಪಾಮರ, ಮೇಲು ಜಾತಿ, ಕೀಳು ಜಾತಿ ಇತ್ಯಾದಿ ಭೇದಗಳಿಂದ ಸಮಾಜವು ಒಡೆದು ಪರಸ್ಪರರಲ್ಲಿ ದ್ವೇಷ, ಅಸೂಯೆಗಳು ಅತಿರೇಕಕ್ಕೇರಿದವು. ಈ ಹಿಂದೂ ಅನ್ಕೋಬೇಕಾದ್ರೆ ನಾವು ಅದರಾಗ ಸೇರಿಲ್ಲ. ನಾವೆಲ್ಲರೂ ಮೂಲದಲ್ಲಿ ದ್ರಾವಿಡರು, ಶಿವನ ಭಕ್ತರು. ನಾವು ಹಿಂದೂ ಅನ್ಕೋಬೇಕಾದ್ರೆ ಅಲ್ಲಿ ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ, ವೈಶ್ಯನೂ ಅಲ್ಲ, ಶೂದ್ರನೂ ಅಲ್ಲ. ಹೀಗಾಗಿ ನಾವು ಹಿಂದೂಗಳಲ್ಲ ಅಂತೇಳಿ ಸ್ವಾಮೀಜಿಗಳೆಲ್ಲ ಹೇಳಕತ್ತಾರಲ್ಲ, ಅದು ಹೇಳೋದು ಈ ಒಂದು ಸೂತ್ರದ ಮೇಲೆ ಹೇಳಕತ್ತಾರ ಅವರು. ಈಗ ಯಾವತ್ತು ಸರಿ ಅಂತೀರಿ, ಯಾವತ್ತು ತಪ್ಪು ಅಂತೀರಿ? ಈಗ ಅವರೇ ಕೆಟ್ಟಾಗಿಬಿಟ್ರು, ಅದು ಇದ್ದದ್ದಿದ್ದಂಗೆ ಹೇಳಿ ಮತ್ತೆ ಗದಲ್ ಗೊತ್ತು. ಹಿಂದೂ ಅಲ್ಲ ಅಂತಂದ್ರೆ ಇವರು ಮೂಲ ದ್ರಾವಿಡರೇನದರಲ್ಲ ಅದರೊಳಗೆ ಸೇರಿಲ್ಲ. ಇವರು ಆರ್ಯನ್ನರು ಬಂದ ಮೇಲೆ ಅವರು ಇವ್ರ ಮೇಲೆ ಆಳ್ವಿಕೆ ಮಾಡಿದಾಗ ಒಂದು ಅರ್ಧ ಜನ ಒತ್ತಡಕ್ಕೊಳಗಾಗಿ ಅದ್ರಾಗ ಕ್ಷತ್ರಿಯ, ಶೂದ್ರ ಅವು ಏನೇನು ಆಗ್ಬೇಕಾದ್ರು. ಆದ್ರೆ ನಾವು ಬ್ರಾಹ್ಮಣರಾಗಲ್ಲ, ಕ್ಷತ್ರಿಯರಾಗಲ್ಲ, ನಮ್ಮದ್ರಾಗ ನಾವು ಇರ್ತೀವಿ ಅಂತೇಳಿ ಇವರು ದ್ರಾವಿಡ್ರೇನು ಶಿವಭಕ್ತರು ಉಳಿದ್ರು, ಇವ್ರು ಬೇರೆನೇ ಆದ್ರು, ಬೇರೆನೇ ಉಳಿದ್ರು. ಈಗಿನವ್ರು ಈ ಹಿಂದಿನ ತಗೊಂಡ ಓದ್ಕೊಂಡೇನು ಅವ್ರೇನು ಏನೋ ಹಿಂದೂ ಅಲ್ಲ ಅಂತ ಇಲ್ರಿ ಅವರು. ಅವ್ರದೊಂದು ಬೇರೆನದ್ರು. ಅವ್ರದೊಂದು ನಾವು ಮುಸ್ಲಿಮ್ರು ನಾವು ಒಂದ್, ಕ್ರಿಶ್ಚಿಯನ್ರು ನಾವು ಒಂದ್ ಅಂತ ಹಿಂಗ್ ಹೊಂಟದ್ರು. ಆ ಕಡೆ ಬೇರೆದ್ರ ಸಂಗ ದೋಸ್ತಿ, ಅಪವಿತ್ರ ಮೈತ್ರಿಗಳ ಜೊತೆಗೆ ಹೋಗ್ಲಕತ್ತ ಮೈತ್ರಿಯಿಂದ ಆಗಣತ್ರ ಓದ್ಕೊಂತ ಓದ್ರ ಅಂತ ಬಹಳ ಅವರು ಹೊಲಸು ರಾಜಕಾರಣಿಗಳು, ಹೊಲಸು ಹಿಂಸಾತ್ಮಕ ಧರ್ಮಗಳ ಜೊತೆಗೆ ತಮ್ಮ ಅಹಿಂಸಾತ್ಮಕ ಧರ್ಮವನ್ನ ಏನ್ ಮಾಡ್ಲಕತ್ತಾರ, ಈ ಸಮೀಕರಣ ಮಾಡಿ ಹಾಳು ಮಾಡ್ಲಕತ್ತಾರ ಧರ್ಮಶಾಸ್ತ್ರವನ್ನು. ಅದೇ ಅವ್ರು ಮಾಡ್ಲಕತ್ತದ್ದು. ಅದಕ್ಕೆ ಅವ್ರಿಗೆ ಯಾರು ಲೈಕ್ ಮಾಡಲ್ಲ. ಹೀಗಾಗಿ ಅವ್ರು ತಿಂತಾರ, ಇವರು ನಾವು ನೀವು ಒಂದೇ ಅಂತೇಳಿ ಇವ್ರ ಮಾಂಸ ತಿಲ್ಲಾರ್ದವ್ರು ಹೋಗ್ಕೆ ಮಾಂಸ ತಿನ್ನೋರ್ ಸಂಗಟ ಎಲ್ಲ ಒಂದೇ ಅಂತ ಮಾಡ್ಲಕತ್ತಾರಲ್ಲ, ಅದು ಸಮಸ್ಯೆ ಆಗ್ಯದ ಈಗ. ರಾಜಕಾರಣಿಗಳು ಬೆನ್ನತ್ತಿ ಹೊಲಸಿಡ್ಸ್ಯಾರ ಎಲ್ಲ ಧರ್ಮ. ಏನ್ರಿ ಮೀಸಲಾತಿ? ಅದೇ ಮತ್ತ ಸರ್ಕಾರದ ಎಂಜಲು ಕಾಸಿನ ಆಮಿಷಕ್ಕಾಗಿ ಅಷ್ಟೇ. ತಮ್ಮತನ ಅನ್ನೋದು ಏನದ ಅದನ್ನೆಲ್ಲ ಬಿಟ್ಟು ಹುಚ್ಚುಚ್ಚು ಮಾಡ್ಲಾಕತ್ತಾರ ಅಷ್ಟೇ. ಹಾಳು ಮಾಡ್ಲಕತ್ತಾರ. ಹೀಗಾಗಿ ಆರ್ಯರ ಮತ್ತು ದ್ರಾವಿಡರ ಮಧ್ಯೆ ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಇತ್ಯಾದಿ ವಿಷಯಗಳಲ್ಲಿ ಹೆಚ್ಚು ಅಸಮಾನತೆ ಇದ್ದಿತ್ತು. ಬಡತನ, ಸಿರಿತನ, ಪಂಡಿತ, ಪಾಮರ, ಮೇಲು ಜಾತಿ, ಕೀಳು ಜಾತಿ ಇತ್ಯಾದಿ ಭೇದ ಭಾವಗಳಿಂದ ಸಮಾಜವು ಒಡೆದು ಪರಸ್ಪರರಲ್ಲಿ ದ್ವೇಷ, ಅಸೂಯೆಗಳು ಅತಿರೇಕಕ್ಕೇರಿದವು. ಹೀಗಾಗಿ ಸನಾತನ ದ್ರಾವಿಡ ಧರ್ಮವು ಉಳಿಯುವುದೇ ಕಷ್ಟವಾಗಿತ್ತು. ಬಲಾಢ್ಯ ಸನಾತನ ದ್ರಾವಿಡ ಧರ್ಮ ಅಂತಂದ್ರೆ ಯಾವುದಕ್ಕಂತಾರಂದ್ರ ಶಿವ ಏನಿದ್ದನಲ್ಲ ಮೊದಲ ದ್ರಾವಿಡ, ಅದೇ ಧರ್ಮ ಸನಾತನ ಧರ್ಮ. ಇವ್ರದ್ದೇನದ ಆರ್ಯನ್ನರು ಬಂದು ಮಾಡಿದ್ದು ಇದು ಹಿಂದೂ ಧರ್ಮ. ಈಗ ಸನಾತನ ಮತ್ತು ಹಿಂದೂ ಎರಡು ಒಂದೇ ಅಂತೇಳಿ ವಾದ ಮಾಡ್ತಾರ. ಸನಾತನ ಹಿಂದೂ ಎರಡು ಒಂದೇ ಅಲ್ಲವು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇದು ಚಾತುರ್ವರ್ಣ ಪದ್ಧತಿ ಇರೋದು ಹಿಂದೂ ಧರ್ಮ. ಸನಾತನ ಧರ್ಮ ಅಂದ್ರೆ ಮೂಲದಲ್ಲಿ ಅವರು ಆರ್ಯನ್ನರು 5,000 ವರ್ಷಗಳ ಹಿಂದೆ ಭಾರತಕ್ಕೆ ಬರುವುದಕ್ಕಿಂತ ಮುಂಚೆ ಇದ್ದದ್ದು ಅದು ಸನಾತನ ಧರ್ಮ. ಸನಾತನನೇ ಹಿಂದೂ ಅಂತೇಳಿ ವಾದ ಮಾಡ್ಲಕತ್ತಾರ, ಅದು ಸುಳ್ಳು.
ಸನಾತನ ದ್ರಾವಿಡ ಧರ್ಮವು ಈ ರೀತಿಯಾಗಿ ಉಳಿಯುವುದೇ ಕಷ್ಟವಾಗಿತ್ತು. ಬಲಾಢ್ಯರಾದ ಆರ್ಯರು ದ್ರಾವಿಡರ ಮೇಲೆ, ದೀನದಲಿತರ ಮೇಲೆ ದುರಾಕ್ರಮಣ ಮಾಡುತ್ತಾ ಅವರ ಹೊಲ, ಮನೆ, ಬೆಳೆ, ದನ, ಕರು ಅಪಹರಿಸುತ್ತಾ ಇರಲು ದ್ರಾವಿಡರು ಬಾಳುವುದೇ ಬಹಳ ಕಷ್ಟವಾಯಿತು. ವಿಶ್ವಧರ್ಮವಾದ ಅನಾದಿ ವೀರಶೈವ ಧರ್ಮವನ್ನ ಉಳಿಸಿ ಬೆಳೆಸುವ ಕಾರ್ಯ ಅನಿವಾರ್ಯ ಮತ್ತು ಅತ್ಯಗತ್ಯವಾಗಿತ್ತು. ಇದು ಸಮಾನತೆಯ ಧರ್ಮವನ್ನು ಉಳಿಸೋದು ಬಹಳ ಅವಶ್ಯಕತೆ ಆಗಿಬಿಡ್ತು. ವಿಶ್ವಧರ್ಮವಾದ ಅನಾದಿ ವೀರಶೈವ ಧರ್ಮವನ್ನು ಉಳಿಸಿ ಬೆಳೆಸುವ ಕಾರ್ಯ ಅನಿವಾರ್ಯ ಮತ್ತು ಅತ್ಯಗತ್ಯವಾಗಿತ್ತು. ಇದನ್ನು ಮನಗೆಂಡು ಶ್ರೀ ರೇವಣಸಿದ್ಧರು ಅಸಂಖ್ಯಾತ ಭೂರುದ್ರರನ್ನು, ವೀರಮಹೇಶ್ವರರನ್ನು, ಭಕ್ತಗಣರನ್ನು ಒಟ್ಟುಗೂಡಿಸಿ ಭಾರತದ ಮಾನವೀಯ ಮೌಲ್ಯಗಳನ್ನು ಉಳಿಸಿ ಬೆಳೆಸಲು ನಿರ್ಧರಿಸಿ ಭೂರುದ್ರ ಭಕ್ತ ಸಂಘಗಳನ್ನು ಸ್ಥಾಪಿಸಿದರು. ರುದ್ರರು, ವೀರಗಣರು, ಶಿವಾಚಾರಿಣಿಯರು ಸಹಸ್ರ ಸಂಖ್ಯೆಯಲ್ಲಿ ಮುಂದೆ ಬಂದು ಅನೇಕ ಸಂಘಗಳನ್ನು ಸ್ಥಾಪಿಸಿ ಸನಾತನ ಧರ್ಮದ ಬುನಾದಿಯ ಮೇಲೆ ಅನೇಕ ಯೋಜನೆಗಳನ್ನು ಕಾರ್ಯೋನ್ಮುಖಗೊಳಿಸದಿದ್ದರೆ ಸನಾತನ ಧರ್ಮ ಎಂದೋ ನಂದಿ ಹೋಗುತ್ತಿತ್ತು. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಜಗದ್ಗುರು ರೇವಣಸಿದ್ಧರು ಲೋಕ ಕಲ್ಯಾಣವಾಗಿ ಸಾರ್ವಜನಿಕ ಜೀವನದಲ್ಲಿ ನಶಿಸುತ್ತಿದ್ದ ನೈತಿಕ, ಸಾಂಸ್ಕೃತಿಕ, ಧಾರ್ಮಿಕ, ವೈಚಾರಿಕ ಮೌಲ್ಯಗಳನ್ನು ಉಳಿಸಿ ಬೆಳೆಸಲು ನಾನಾ ವಿಧವಾದ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಸಹಸ್ರಾರು ಪ್ರಚಾರ ಜಂಗಮರಿಗೆ ತರಬೇತಿಯನ್ನಿತ್ತು ಅವರು ಸದಾಚಾರ ಸಂಪನ್ನರಾಗಿ ಮುನ್ನಡೆಯುವಂತೆ ಮಾಡಿದರು. ಪರಾವಲಂಬನ ವೃತ್ತಿಯನ್ನು ನಿಷೇಧಿಸಿ ಪ್ರತಿಯೊಬ್ಬರೂ ಮೇಲು ಕೀಳೆಂಬ ಭೇದ ಭಾವವಿಲ್ಲದೆ ದುಡಿದು ಸ್ವತಂತ್ರ ಜೀವಿಗಳಾಗಿರಬೇಕೆಂಬುದು ಕಾಯಕ ತತ್ವವನ್ನು ಬೋಧಿಸಿದರು. ಅವರನ್ನೆಲ್ಲ ಸ್ವತಂತ್ರ ಜೀವಿಗಳನ್ನಾಗಿ ಮಾಡಿದರು. ಕಾಯಕ ತತ್ವದ ಕ್ರಾಂತಿಯು ಯಶಸ್ವಿಯಾಗಿ ಸಮಾಜದ ಆರ್ಥಿಕ ಸ್ಥಿತಿ ಉತ್ತಮಗೊಂಡು ದಾಸೋಹ ಮಂದಿರಗಳ ಮೇಲ್ಮೆಯನ್ನ ಸಾಧಿಸಿದವು. ಮಠಗಳು ಕಟ್ಟಿದರು. ಕಾಯಕ ಮಾಡಿ 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 ದುಡ್ಡು ಗಳಿಸಿ ದಾಸೋಹ ಮಂದಿರಗಳು ಕಟ್ಟಿದರು. ಹೊಲೆಯರಾದಿಯಾಗಿ 18 ಜಾತಿಯವರೆಲ್ಲ ಅಂದರೆ ಬಣಜಿಗರು, ಗಾಣಿಗರು, ಕುಂಬಾರರು, ಕುರುಬಿ, ಈಳಿಗ, ಕ್ಷೌರಿಕ ಮೊದಲಾದವರೆಲ್ಲರೂ ಜಗದ್ಗುರುಗಳ ಕೃಪೆಯಿಂದ ದೀಕ್ಷೆ ಪಡೆದು ಲಿಂಗವಂತರಾದರು. ಯುಗ ಯುಗಾದಿಗಳಲ್ಲಿಯ ಶ್ರೀ ರೇಣುಕಾಚಾರ್ಯರು ಎಲ್ಲಾ ಮಾನವರನ್ನ ಪುನೀತರನ್ನಾಗಿ ಮಾಡಿ ಭೂಲೋಕವನ್ನ ರುದ್ರಲೋಕವನ್ನಾಗಿ ಮಾಡಿದ್ದರು. ಈಗ ಜಗದ್ಗುರು ರೇವಣಸಿದ್ಧರು ಧಾರ್ಮಿಕ, ಸಾಮಾಜಿಕ, ಸಾಂಸ್ಕೃತಿಕ, ವೈಚಾರಿಕ ಕ್ರಾಂತಿಯನ್ನು ಯಶಸ್ವಿಯಾಗಿ ಮಾಡಿ ಭೂಲೋಕವನ್ನ ಸ್ವರ್ಗ ಸದೃಶವಾಗಿ ಮಾಡಿದ್ದರು. ಇಷ್ಟು ಮಾಡಿ ಏನ್ ಮಾಡಿದ್ರು, ಎಲ್ಲರಿಗೂ ದುಡ್ಕೊಂಡು ತಿನ್ನೋದು ಕಲಿಸಿದ್ರು. ಕಾಯಕ ಕ್ರಾಂತಿ ಕಲಿಸಿ ಈ ಒಂದು ಆರ್ಯನ್ನರ ಒಂದು ಕೆಟ್ಟ ಆಕ್ರಮಣಕಾರಿ ಪ್ರಭಾವದಿಂದ ಮುಕ್ತಗೊಳಿಸಿ ದ್ರಾವಿಡರಿಗೆ ಒಂದು ಒಳ್ಳೆ ಸ್ಟ್ಯಾಂಡ್ ಮಾಡಿ ಕೊಟ್ರು. ನಾವೇ ಎಲ್ಲ ದ್ರಾವಿಡರು, ಬೇರೆ ಯಾರಲ್ಲ. ಆ ಹಿಂದೂದಾಗ ಸೇರ್ಕೊಳ್ಳಾರ್ದು ನಾವು ಕಡೆಗಿದ್ದವ್ರೆ ದ್ರಾವಿಡರು, ಮೂಲ ಶಿವನ ಆರಾಧಕರು. ಇಷ್ಟು ಏನಾಯ್ತು ಕಾಯಕ ಕ್ರಾಂತಿ. ಮುಂದೆ ಇವರೇನ್ ಮಾಡಿದ್ರು, ಮಠ ನಿರ್ಮಾಣ, ಜ್ಞಾನ ದಾಸೋಹ, ಅದೆಲ್ಲ ಪ್ರಸಾದ ನಿಲಯಗಳು ಎಲ್ಲ ಮಾಡಿದ್ದು. ಅದು ಮತ್ತೆ ನಾಳೆ ನೋಡೋಣ. ಟೈಮ್ ಆಯ್ತು, 10-15 ಆಗಕತ್ತ. ಹೌದಲ್ರಿ? ಸಾಕಲ್ಲ? ಇದ್ರೊಳಗೆ ಬಹಳ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅದಾವ ನೋಡ್ರಿ. ಪೂರ್ವಾಚಾರ್ಯ ಭಾಗ 2ರಾಗ ಬೇರ್ಪಡಿಸ್ಯಾರ. ಈ ಹಿಂದೂ ಮತ್ತು ಸನಾತನ ಅನ್ನೋದು ಸಪರೇಟ್. ಹಿಂದೂ ಮತ್ತು ಸನಾತನ ಒಂದೇ ಅಂತೇಳಿ ಮಂದಿಗೆ ಬ್ರೇನ್ ವಾಶ್ ಮಾಡಿ ಏನೇನೋ ಮಾಡ್ಲಕತ್ತಾರ. ಅವೆಲ್ಲ ಸುಳ್ಳು ಕಥೆಗಳಂತ ಹೇಳತ್ತಾರ ಅವ್ರು. ಓಕೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಜೈ ಶುದ್ಧ ಬ್ರಹ್ಮ.
ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣರು. ಓಂ ನಮಃ ಶಿವಾಯ. ಎಲ್ಲರಿಗೂ